ಅಪರ ಮುಖ್ಯಾಧಿಕಾರಿ ಲಂಚ ಕೇಸ್ನಲ್ಲಿ ಸಿಕ್ಕಿಬಿದ್ದವರು ಬೆಳ್ಳಂಬೆಳಗ್ಗೆ ಲೋಕಬಲೆ. 2 ಲಕ್ಷ ಡಿಮ್ಯಾಂಡ್, 1 ಲಕ್ಷದೊಂದಿಗೆ ಪರಾರಿಯಾದ ಅಧಿಕಾರಿ ಕೊನೆಗೂ ಅರೆಸ್ಟ್. ರಾತ್ರಿ ಪೂರ್ತಿ ಶೋಧ, ಬೆಳಗ್ಗೆ 4 ಗಂಟೆಗೆ ಸ್ನೇಹಿತನ ಮನೆಯಲ್ಲಿ ಸಿಕ್ಕಿಬಿದ್ದ ಅಧಿಕಾರಿ. ಬ್ಯಾರೆಲ್ನಲ್ಲಿ ಬಚ್ಚಿಟ್ಟ ಲಂಚದ ಹಣ ಪತ್ತೆ, ಲೋಕಾಯುಕ್ತರ ಚಾಕಚಕ್ಯ ಕಾರ್ಯಾಚರಣೆ. ಬೈಕ್ ಚೇಸ್ ವಿಫಲ ಆದರೆ ಬೆಳಗ್ಗೆ ಲೋಕಬಲೆಗೆ ಬಿದ್ದ ಸುರೇಶ್ ಶೆಟ್ಟಿ. ಕಿರವಾರ ಪುರಸಭೆ ಅಧಿಕಾರಿ ಲಂಚದ ರೂಪದಲ್ಲಿ ಬಂಧನ. 4 ಗಂಟೆಗಳ ಸರ್ಜಿಕಲ್ ಆಪರೇಷನ್, ಅಧಿಕಾರಿಯನ್ನು ಹಿಡಿದ ಲೋಕಾಯುಕ್ತ. ಕವಿತಾಳ ಕಡೆ ಪರಾರಿಯಾದ ಅಧಿಕಾರಿ, ಕೊನೆಗೂ ಸಿಕ್ಕಿಬಿದ್ದ ಕತೆ. ಲಂಚದ ಹಣ ಪಡೆದು ಪರಾರಿಯಾದ ಅಧಿಕಾರಿ. ಲೋಕ ಪೊಲೀಸರ ದಿಟ್ಟ ಹಂಟಿಂಗ್, ರನ್ ಅಂಡ್ ಹೈಡ್ ಅಂತ್ಯ. ಸ್ನೇಹಿತನ ಮನೆಯಲ್ಲಿ ಸಿಕ್ಕಿಬಿದ್ದ ಮುಖ್ಯಾಧಿಕಾರಿ. ಲೋಕಾಯುಕ್ತ ಅಧಿಕಾರಿಗಳ ಚಾಕಚಕ್ಯ ಕಾರ್ಯಾಚರಣೆಯಲ್ಲಿ ಸಿರವಾರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುರೇಶ್ ಶೆಟ್ಟಿ ಬಂಧನಕ್ಕೊಳಗಾಗಿದ್ದಾರೆ. 34 ಉತ್ತರ ನೀಡಲು 2 ಲಕ್ಷ ಲಂಚ ಬೇಡಿಕೆ ಇಟ್ಟಿದ್ದ ಆರೋಪದ ಮೇಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಮಧ್ಯಾಹ್ನ ಸುಮಾರು 1 ಗಂಟೆ ವೇಳೆಗೆ 1 ಲಕ್ಷ ಹಣ ಸ್ವೀಕರಿಸಿ ಆರೋಪಿ ಶರವೇಗದಲ್ಲಿ ಕವಿತಾಳ ಕಡೆ ಪರಾರಿಯಾಗಿದ್ದಾನೆ. ಆತನನ್ನು ಹಿಡಿಯಲು ಲೋಕ ಪೊಲೀಸರು ದ್ವಿಚಕ್ರ ವಾಹನದಲ್ಲಿ ಹಿಂಬಾಲನೆ ನಡೆಸಿದ್ದರೂ ತಕ್ಷಣ ಪತ್ತೆಯಾಗಲಿಲ್ಲ. ರಾತ್ರಿ ಪೂರ್ತಿ ಶೋಧ ಕಾರ್ಯಾಚರಣೆ ನಡೆಸಿದ ಬಳಿಕ ಬೆಳ್ಳಂಬೆಳಗ್ಗೆ 4 ಗಂಟೆ ಸುಮಾರಿಗೆ ಸ್ನೇಹಿತನ ಮನೆಯಲ್ಲಿ ಅವಿತುಕೊಂಡಿದ್ದ ಆರೋಪಿ ಕೊನೆಗೂ ಲೋಕಬಲೆಗೆ ಸಿಕ್ಕಿದ್ದಾನೆ. ಆಶ್ಚರ್ಯಕರ ಸಂಗತಿ ಏನೆಂದರೆ, ಸ್ನೇಹಿತನ ಮನೆಯ ಬ್ಯಾರಲ್ನಲ್ಲಿ ಬಚ್ಚಿಟ್ಟಿದ್ದ 1 ಲಕ್ಷ ಹಣವನ್ನು ಕೂಡ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸುಮಾರು 4 ತಂಡಗಳೊಂದಿಗೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಲಾಗಿದ್ದು, ಲೋಕಾಯುಕ್ತ ಎಸ್ಪಿಸಿ ಸಿದ್ದರಾಜು ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ರವಿ ಪುರುಷೋತ್ತಮ ನೇತೃತ್ವದಲ್ಲಿ ದಾಳಿ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಾಚರಣೆಯಲ್ಲಿ ಗೋಪಾಲ್ ಪವಾರ್, ಏಕಾಂಬರನಾಥ್, ವಿಜಯಕುಮಾರ್, ಶಿವರಾಮ್ ಸ್ವಾಮಿ, ಗೋಪಾಲ ಶರಣ, ಬಸಯ್ಯ, ಅಮರೇಶ, ಅಶೋಕ, ಬಸವರಾಜ್, ರವಿಕುಮಾರ್, ಶರೀಫ್ ಸೇರಿದಂತೆ ಹಲವು ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ಒಟ್ಟಾರೆ ಲೋಕಾಯುಕ್ತ ಪೊಲೀಸರ ದಿಟ್ಟ ಹಾಗೂ ಚಾಲಾಕಿ ಕಾರ್ಯವೈಖರಿ ಮತ್ತೊಮ್ಮೆ ಮೆಚ್ಚುಗೆಗೆ ಪಾತ್ರವಾಗಿದೆ.